ಅಮ್ಮ 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 ನಿನಗೇನು ಆಗೋದಿಲ್ಲ ಏನಾಗಲ್ಲಮ್ಮ ಅಮ್ಮ ಅಮ್ಮಮ್ಮ ಅಮ್ಮ ಅಮ್ಮ ಕಟ್ಬಿಡಮ್ಮ ಡಾಕ್ಟರ್ 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 ನಮ್ಮ ತಾಯಿಗೋಸ್ಕರ ಕಾಲ್ ಮಾಡಿದ್ನಲ್ಲ. ಡಾಕ್ಟ್ರೆ, ನಮ್ಮತ್ತೆನ ನೀವೇ ಹೇಗಾದ್ರೂ ಕಾಪಾಡ್ಬೇಕು. ಏನು ಆಗಲ್ಲ ಅತ್ತೆ. ಡಾಕ್ಟರ್ ಮನೇಲಿ ಇದೇನೋ ಅಂತ ಬಿದ್ದು ಹೋದ್ರು. ನರ್ಸ್, ಪೇಷಂಟ್ ಅನ್ನ ಐಸಿಯು ಕರ್ಕೊಂಡು ಹೋಗಿ. ಓಕೆ ಡಾಕ್ಟರ್. ವೆರಿ ಅರ್ಜೆಂಟ್. ಅಮ್ಮ ಅಣ್ಣ ಪುಣ್ಯ ಎದ್ದೇಳು, ಪುಣ್ಯ ಪುಣ್ಯ ಎದ್ದೇಳು, ಪುಣ್ಯ ಪುಣ್ಯ ಎದ್ದೇಳು, ಪುಣ್ಯ. ಬಾಬಾ ಅಣ್ಣ ಬಾ ಅರವಿಂದ. ಗರುಡ ದೇವ, ನನ್ನ ತಾಯಿನ ಕಾಪಾಡಪ್ಪ. ಎದ್ದೇಳು ಪುಣ್ಯ, ಪುಣ್ಯ ಎದ್ದೇಳು. ಪುಣ್ಯ ಎದ್ದೇಳು, ಪುಣ್ಯ ಪುಣ್ಯ ಎದ್ದೇಳು. ಡಾಕ್ಟರ್ ಡಾಕ್ಟರ್ ಎದ್ದೇಳು, ಪುಣ್ಯ ಎದ್ದೇಳು. ಪುಣ್ಯ ನಿನಗೇನು ಆಗಲ್ಲ ಪುಣ್ಯ. ಡಾಕ್ಟರ್, ಸಿಸ್ಟರ್, ರಕ್ತ ತುಂಬಾ ಹೋಗ್ತಾ ಇದೆ, ಡಾಕ್ಟರ್ನ ಕರೀರಿ. ಡಾಕ್ಟರ್ ಬೇರೆ ಪೇಷಂಟ್ ನ ನೋಡ್ತಾ ಇದ್ದಾರೆ, 5 ನಿಮಿಷ ವೇಟ್ ಮಾಡಿ. ಸಿಸ್ಟರ್ ಸಿಸ್ಟರ್, ಪುಣ್ಯ ಪುಣ್ಯ ಎದ್ದೇಳು, ಪುಣ್ಯ 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 ನಿನಗೇನು ಆಗಲ್ಲ ಪುಣ್ಯ. ಡಾಕ್ಟರ್ ಕೂಡ ಬರ್ತಾರೆ ಪುಣ್ಯ. ಪ್ಲೀಸ್ ಪುಣ್ಯ ಎದ್ದೇಳು, ಪುಣ್ಯ ಪುಣ್ಯ. ನಾನಿದ್ದೀನಿ ಪುಣ್ಯ, ನಿನಗೇನು ಆಗಲ್ಲ, ಎದ್ದೇಳು ಪುಣ್ಯ. ಅನಿರುದ್ಧ್, ಯಾವಾಗ್ಲೂ ನಿನ್ನ ವಿಷಯಗಳಿಗೆ ಮಾತ್ರ ಪ್ರಾಮುಖ್ಯ ಕೊಡಬಾರ್ದು. ಆಗಾಗ ಹೆತ್ತವ್ರ ಬಗ್ಗೆನೂ ಯೋಚನೆ ಮಾಡ್ತಾ ಇರಬೇಕು. ಯಾವಾಗಾದ್ರೂ ಕೋಪದಲ್ಲಿ ಔಷಧಿ ಕೊಡಬೇಕು ಅಂದ್ರೆ ಬೇಸರ ಮಾಡ್ಕೋತೀಯ. ಅದಕ್ಕೆ ನಿಮ್ಮ ಅಮ್ಮನೂ ಸುಮ್ಮನೆ ಆಗ್ಬಿಡ್ತಾಳೆ. ಎಲ್ಲಿಗೋಗಿದ್ಯೋ ಅಂತ ಕೇಳಿದ್ರೆ, ನಾನು ಇಷ್ಟಪಟ್ಟಿರೋ ಹುಡುಗಿನ ನೋಡಕ್ ಹೋಗಿದ್ದೆ ಅಂತ ಹೇಳಿದ್ರೆ, ತನ್ನ ಹುಟ್ಟು ವಂಶದ ಬಗ್ಗೆ ಹಿಂದೆ ಮುಂದೆ ಗೊತ್ತಿಲ್ದಿರೋ ಒಂದು ಹುಡುಗಿನ ಮನೆಗೆ ಕರ್ಕೊಂಡು ಬರ್ತೀನಿ ಅಂದ್ರೆ ನಾನು ಸುಮ್ಮನಿರ್ತೀನಿ ಅಂತ ಅನ್ಕೊಂಡ್ರೆ ಅದು ಅವನು ಮೂರ್ಖತ್ವ ಅಂತ ಹೇಳು ಅರವಿಂದ. ಇಷ್ಟಕ್ಕೂ ಯಾರು ಅವಳು? ನಾವು ನಂಬಿ ಆಶ್ರಯ ಎಲ್ಲ ಕೊಟ್ರೆ ನಮಗೆ ಬೆನ್ನಿಗೆ ಚೂರಿ ಹಾಕ್ಬೇಕು ಅಂತ ನೋಡಿದ್ಲು. ಅಂತ ಹುಡುಗಿಗೋಸ್ಕರ ಹೆತ್ತೋರ್ ಬಗ್ಗೆನೂ ಯೋಚನೆ ಮಾಡದೆ ಮನೆ ಬಿಟ್ಟು ಓಡೋಗ್ತೀಯಾ? ಇಷ್ಟಕ್ಕೂ ನೀನ್ ಏನ್ ಮಾಡ್ತಿದ್ಯೋ ಅರ್ಥ ಆಗ್ತಿದ್ಯಾ ನಿನಗೆ? ನೀನು ತಪ್ಪು ಮಾಡ್ತಿದ್ಯಾ ಅಂತ ನಿನಗೆ ಗೊತ್ತು ಅನಿರುದ್ಧ್. ಅದನ್ನ ಪದೇ ಪದೇ ನನ್ನ ಬಾಯಿಂದ ಹೇಳಿಸ್ಕೋಬೇಡ. ಯಾಕ್ರಿ ಹಾಸ್ಪಿಟಲ್ ಅಲ್ಲೂ ಕೂಡ ಅವನ ಮೇಲೆ ಕೋಪ ಮಾಡ್ಕೋತಿದ್ದೀರಾ? ನನ್ನ ಮಾತುಗಳಲ್ಲಿ ನಿನಗೆ ಕೋಪ ಕಾಣಿಸ್ತಿದ್ಯಾ ಅರವಿಂದ? ಅವನ ಜವಾಬ್ದಾರಿಗಳನ್ನ ಅವನಿಗೆ ಆಗಾಗ ನಾನು ನೆನಪು ಮಾಡ್ತಾ ಇದ್ದೀನಿ ಅನ್ನೋ ವಿಷಯ ನಿನ್ ಗಮನಕ್ಕೆ ಬರ್ತಾ ಇಲ್ಲ.
ಭಾವ ಇನ್ನೆಲ್ಲಿಗೂ ಹೋಗಲ್ಲ. ಈಗ ಅಮ್ಮಮ್ಮನ ಆರೋಗ್ಯ ಬೇರೆ ಸರಿ ಇಲ್ಲ. ನೀವು ಸ್ವಲ್ಪ ಸಮಾಧಾನವಾಗಿರಿ ಮಾವಯ್ಯ.